ಇಲ್ಲವಾಗುತ್ತಲೇ ಎಲ್ಲವಾಗುವ ಅಧ್ಯಾಯ 2. ಶ್ರೀನಿವಾಸ ಮಗನಿಗೆ ಹೆಣ್ಣು ನೋಡುವ ವಿಷಯದಲ್ಲಿ ಹೊರಗಡೆ ಹೋಗಿದ್ದರು. 2 ವರ್ಷಗಳ ಪ್ರಯತ್ನದಲ್ಲಿ ಮೊದಲ ಬಾರಿಗೆ ಮನಸ್ಸಿಗೆ ಸಮಾಧಾನ ಅನ್ನಿಸುವ ಹುಡುಗಿಯ ಸಂಬಂಧ ಕುದುರುವ ಹಾಗಿತ್ತು. ಹುಡುಗಿಯ ಮನೆಯ ಕಡೆಯವರು ಹುಡುಗನ ಫೋಟೋ ನೋಡಿ ಸಮಾಧಾನ ವ್ಯಕ್ತಪಡಿಸಿದ್ದರು. ಹುಡುಗಿ ಸಹ ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡುತ್ತಾ ಇದ್ದು ಶ್ರೀನಿವಾಸರ ಮನೆಗೆ ಆ ಶಾಲೆ ಹತ್ತಿರದಲ್ಲಿ ಇದ್ದಿತು. ಹುಡುಗಿ ಸಹ ಅಕ್ಷಯ್ನ ಫೋಟೋ ನೋಡಿ ತನ್ನ ಒಪ್ಪಿಗೆ ಸೂಚಿಸುತ್ತಾ ಎದುರಿಗೆ ಒಮ್ಮೆ ಮಾತನಾಡಿದ ನಂತರ ನಿರ್ಧಾರಕ್ಕೆ ಬರಬಹುದು ಎಂದಿದ್ದಳು. ಹುಡುಗಿಯ ಅಪ್ಪ ಅಮ್ಮ ಸಹ ಶ್ರೀನಿವಾಸರ ಜೊತೆ ಮಾತನಾಡಿ ಪರಸ್ಪರ ವಿಷಯ ವಿನಿಮಯ ಮಾಡಿಕೊಂಡಿದ್ದರು. ಅದನ್ನು ಮನೆಯಲ್ಲಿ ತಿಳಿಸುವ ಉತ್ಸಾಹದಲ್ಲಿ ಶ್ರೀನಿವಾಸರು ಮನೆಗೆ ಬಂದಿದ್ದರು. ಹೆಂಡತಿ ಊಟಕ್ಕೆ ತಟ್ಟೆ ಹಾಕಿದಾಗ ಊಟಕ್ಕೆ ಬರುವಾಗ ಗಮನಿಸಿದರು. 2 ತಟ್ಟೆ ಹಾಕಿದ್ದಾಳೆ. ಏಕೆ, ಇನ್ನೂ ಅವನ ಊಟ ಆಗಲಿಲ್ಲವೇನೋ? ಸುಮಾ ಹೇಳಿದರು. ಇಲ್ಲ, ಅದೇನೋ ನಿಮ್ಮ ಜೊತೆ ಊಟ ಮಾಡಲು ಕಾಯುತ್ತಿದ್ದ. ಇರಿ, ಅವನನ್ನು ಕರೆಯುತ್ತೇನೆ ಎನ್ನುತ್ತಾ, ಅಕ್ಷಯ್, ಊಟಕ್ಕೆ ಬಾರಪ್ಪ, ಅಪ್ಪ ಬಂದಿದ್ದಾರೆ, ಕಾಯುತ್ತಾ ಇದ್ದಾರೆ. ಶ್ರೀನಿವಾಸ ಸ್ವಲ್ಪ ಆಶ್ಚರ್ಯದಿಂದ ಕೇಳಿದರು. ಅದೇನೋ ಇವತ್ತು ನನ್ನ ಕಾಯುತ್ತಾ ಇದ್ದ ನಿನ್ನ ಮಗ? ಸುಮಾ ಹೇಳಿದರು ಸ್ವಲ್ಪ ಹುಸಿಕೋಪದಲ್ಲಿ. ಏಕೋ ಅವನು ನಿಮ್ಮ ಮಗ ಅಲ್ಲವೇನೋ? ಅದೇ ಟೂರ್ ಹೊರಟಿರುವನಲ್ಲ, ನಾಳೆಯಿಂದ 10-15 ದಿನ ಮನೆಯಲ್ಲಿ ಇರಲ್ಲವಲ್ಲ, ಅದೇನೋ ಅಪ್ಪನು ಬರಲಿ ಜೊತೆಗೆ ಅಂತ ಕಾಯುತ್ತಾ ಇದ್ದ. ಅಷ್ಟರಲ್ಲಿ ಅಕ್ಷಯ್ ಊಟಕ್ಕೆ ಅಡುಗೆ ಮನೆಗೆ ಬಂದವನು ಅಪ್ಪ ಕುಳಿತಿರುವುದು ಕಂಡು ತಾನು ಪಕ್ಕದಲ್ಲಿ ಚಾಪೆಯ ಮೇಲೆ ಕುಳಿತುಕೊಂಡ. ಏನಪ್ಪ, ಎಲ್ಲಿ ಹೋಗಿದ್ದೀರಿ? ಇಷ್ಟು ತಡ? ದಿನ ಹೀಗೆ ಮಾಡುವಿರಾ? ಸರಿಯಾದ ಸಮಯಕ್ಕೆ ಬಂದು ಊಟ ಮಾಡಬಾರದಾ? ಆರೋಗ್ಯ ಸರಿಯಾಗಿ ನೋಡಿಕೊಳ್ಳಿ. ಶ್ರೀನಿವಾಸ ಹೇಳಿದರು. ಇರಲಿ ಬಿಡು ಅಕ್ಷಯ್, ಊಟ ದಿನ ಮಾಡುವುದು ಇದ್ದೇ ಇದೆ. ಈ ದಿನ ಒಂದು ಖುಷಿಯ ಮಾತಿದೆ. ಅಕ್ಷಯ್ ಕೇಳಿದ. ಅದೇನಪ್ಪ ಅಷ್ಟೊಂದು ಖುಷಿಯ ಮಾತು? ನಿಮ್ಮ ಪೆನ್ಷನ್ ಎಲ್ಲ ಸೆಟಲ್ ಆಯ್ತಾ? ಶ್ರೀನಿವಾಸ ಹೇಳಿದರು. ಅದೆಲ್ಲ ಅಲ್ಲ, ನಿನ್ನ ವಿಷಯ. ನಿನಗೆ ಎಂದು ಒಂದು ಹೆಣ್ಣು ನೋಡಿದೆ. ಅವರ ಮನೆಯವರೆಲ್ಲ ಒಪ್ಪಿದ್ದಾರೆ. ಹುಡುಗಿ ಸಹ ಫೋಟೋ ನೋಡಿ ಸರಿ ಎಂದಿರುವಳಂತೆ. ಅವಳ ಫೋಟೋ ತಂದಿರುವೆ. ಇಲ್ಲೇ ಶಾರದಾ ಪಬ್ಲಿಕ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಾ ಇರುವಳು. ನಮ್ಮ ಮನೆಗೆ ಸೊಸೆಯಾಗಲು ಹೇಳಿ ಮಾಡಿಸಿದಂತೆ ಇರುವಳು. ಅಕ್ಷಯ್ ನಗುತ್ತಾ ಇದ್ದ. ಇದೇನಪ್ಪ, ನಾನು ಹುಡುಗಿಯ ಫೋಟೋ ನೋಡುವುದು ಒಪ್ಪುವುದು ಬೇಡವೇ? ಹಾಗೆ ತಾಳಿ ಕಟ್ಟುಬಿಡು ಎನ್ನುವಿರಾ? ಶ್ರೀನಿವಾಸ ಹೇಳಿದರು. ಅಯ್ಯೋ, ನಾನು ಹಾಗೆಲ್ಲಿ ಹೇಳಿದೆ. ನಮ್ಮ ಮನೆಗೆ ಹೊಂದುವ ಹುಡುಗಿ ಒಳ್ಳೆ ಸಂಸಾರದವಳು ಅಂದೆ ಅಷ್ಟೆ. ಜಾತಕ ಸರಿಯಾಗಿ ಹೊಂದುತ್ತೆ. ಏನಿದ್ದರೂ ನೀನು ಹುಡುಗಿಯನ್ನು ನೋಡಿ ಒಪ್ಪಬೇಕು ಅಷ್ಟೆ ಎನ್ನುತ್ತಾ, ಸುಮಾ, ಅಲ್ಲಿ ಟೇಬಲ್ ಮೇಲೆ ಈಗ ಒಂದು ಕವರ್ ತಂದು ಇಟ್ಟಿನಲ್ಲ, ಅದರಲ್ಲಿ ಒಂದು ಫೋಟೋ ಇದೆ, ಸ್ವಲ್ಪ ತಗೋ ಎಂದರು. ಊಟ ಬಡಿಸುತ್ತಾ ಇದ್ದ ಸುಮಾ ಟೇಬಲ್ ಬಳಿ ಹೋಗಿ ಕವರ್ ತೆಗೆದು ಫೋಟೋ ತರುತ್ತಾ ಅದನ್ನು ನೋಡಿದರು. ಹೌದು ರೀ, ಹುಡುಗಿ ಚೆನ್ನಾಗಿದ್ದಾಳೆ, ನೋಡಲು ಲಕ್ಷಣವಾಗಿದ್ದಾಳೆ ಅನ್ನಿಸುತ್ತದೆ. ನಿಮ್ಮ ಮಗ ಒಪ್ಪಬೇಕು ಅಷ್ಟೆ ಎನ್ನುತ್ತಾ, ತಗೋ ನೋಡಪ್ಪ, ಅದೇನು ಹೇಳುವೆಯೋ ನೋಡು ಎಂದರು. ಅಕ್ಷಯ್ ಹಾಗೆ ಫೋಟೋ ಹಿಡಿದು ನೋಡಿದ. ಅವನಿಗೆ ಹುಡುಗಿ ಲಕ್ಷಣವಾಗಿದ್ದಾಳೆ ಎನ್ನಿಸಿತು. ಅಲ್ಲದೆ ಕೆಲಸದಲ್ಲಿ ಸಹ ಇದ್ದಾಳೆ. ನನ್ನ ಆರ್ಥಿಕ ಸ್ಥಿತಿಗೆ ಇದಕ್ಕಿಂತ ಉತ್ತಮ ಸಂಬಂಧ ಸಿಗುವುದು ಕಷ್ಟ ಎಂದುಕೊಂಡು, ಹೌದಮ್ಮ, ಫೋಟೋದಲ್ಲಿ ಅಂತೂ ನೋಡಲು ಚೆನ್ನಾಗಿದ್ದಾಳೆ. ವಯಸ್ಸು ಸಹ ಫೋಟೋ ಮೇಲೆ ಬರೆದಿರುವರು 2 ವರ್ಷ ವ್ಯತ್ಯಾಸವಿದೆ, ಅದು ಪರವಾಗಿಲ್ಲ. ಎದುರಿಗೆ ಒಮ್ಮೆ ನೋಡಬೇಕು, ನಂತರ ಅವರು ಏನನ್ನುವರು ಎಲ್ಲ ನೋಡೋಣ. ಶ್ರೀನಿವಾಸ ನುಡಿದರು. ಆಗಲಿ ಬಿಡು, ಎಲ್ಲ ಒಳ್ಳೆಯದಾಗುತ್ತದೆ. ನಾಳೆ ಶನಿವಾರ ಭಾನುವಾರ ಅವರಿಗೆ ಮನೆಗೆ ಬರುವಂತೆ ತಿಳಿಸಿರುವೆ. ಇಲ್ಲೇ ನೇರವಾಗಿ ಹುಡುಗಿ ನೋಡುವ ಮಾತನಾಡುವ ಕೆಲಸ ಆಗಬಹುದು. 2 ಕಡೆ ಒಪ್ಪಿದರೆ ಲಗ್ನ ಪತ್ರಿಕೆ ದಿನ ನಿರ್ಧಾರ ಮಾಡಬಹುದು. ಅಕ್ಷಯ್ ಈಗ ಎಚ್ಚೆತ್ತ. ಅಪ್ಪ, ಏನು ಹೇಳ್ತಾ ಇರುವಿರಿ? ನಾನು ನಾಳೆ ಶನಿವಾರ ಭಾನುವಾರ ಊರಲ್ಲಿ ಇರಲ್ಲ ಅಲ್ಲವೇ? ನಿಮಗೂ ಗೊತ್ತಲ್ಲ. ಈ ದಿನ ರಾತ್ರಿಯ ರೈಲಿಗೆ ಹೋಗುತ್ತಾ ಇರುವೆ. ಅಲ್ಲಿಂದ ಬದರಿ, ಕೇದಾರ ಎಲ್ಲ ನೋಡಿ ಬರುವಾಗ 15 ದಿನ ಆಗಬಹುದೇನೋ. ಈ ತಿಂಗಳ 21ನೇ ತಾರೀಕು ರಾತ್ರಿ ನಾವು ಹಿಂದೆ ಬರುವುದು ಅಪ್ಪ. ನಂತರ ಹುಡುಗಿಯನ್ನು ನೋಡುವ ಕಾರ್ಯಕ್ರಮ ಅಷ್ಟೆ. ಶ್ರೀನಿವಾಸ ಪೆಚ್ಚಾದರು. ಅವರು ಹುಡುಗಿಯ ಮನೆಯವರ ಜೊತೆ ಮಾತನಾಡುವಾಗ ಇದನ್ನು ಮರೆತೇ ಬಿಟ್ಟಿದ್ದರು. ಶನಿವಾರ ಭಾನುವಾರ ಹೆಣ್ಣು ನೋಡುವ ಕಾರ್ಯಕ್ರಮ ಎಂದು ಹುಡುಗಿಯ ಮನೆಯವರ ಜೊತೆ ಹೇಳಿಬಿಟ್ಟಿದ್ದರು. ಈಗ ಮಗ ಹೊರಡುವ ಕಾರ್ಯಕ್ರಮ ಹೇಳಿದಾಗ ಬೇಸರ ಅನ್ನಿಸಿತು.
ಈಗೆಲ್ಲ ಹುಡುಗ ಹುಡುಗಿ ಒಪ್ಪಿ ಮದುವೆ ಆಗುವುದು ಕಷ್ಟ. ಹಾಗಿರಲು ಎಲ್ಲ ಸರಿ ಹೋಗುತ್ತದೆ ಎನ್ನುವಾಗ ಅಕ್ಷಯ್ ಎಲ್ಲೋ ಹೊರಟಿರುವನು. ಇನ್ನು 10-12 ದಿನ ಅಂದರೆ ಏನಾಗುವುದು ಯಾರು ಬಲ್ಲರು? ಮತ್ಯಾವುದಾದರೂ ಹುಡುಗ ಚೆನ್ನಾಗಿರುವನು ಬಂದರೆ ಆಯಿತು. ಇದೇ ಹುಡುಗನನ್ನು ಆಗಬೇಕು ಎಂದೇನಿರಲ್ಲ. ಏಕೋ ಅವರಿಗೆ ಮಗ ಅಕ್ಷಯ್ ಬಗ್ಗೆ ಬೇಸರ ಅನ್ನಿಸಿತು. ಮಗನನ್ನು ಕೇಳಿದರು, ಅಕ್ಷಯ್, ಈ ಟೂರಿಗೆ ಹೋಗಲೇಬೇಕೇನೋ? ಅದೆಷ್ಟು ಸಲ ಹೋಗಿರುವೆ ಹಿಮಾಲಯಕ್ಕೆ? ಹೊಸದೇನೂ ಅಲ್ಲ, ಅಪರೂಪವೂ ಅಲ್ಲ. ಈ ಸಲ ಕ್ಯಾನ್ಸಲ್ ಮಾಡಿಕೊಳ್ಳಲು ಆಗಲ್ಲವೇ? ಅಕ್ಷಯ್ ಹೇಳಿದ, ಅಪ್ಪ, ನಾನು ಒಬ್ಬನೇ ಆಗಿದ್ದರೆ ಖಂಡಿತ ಹಾಗೆ ಮಾಡಬಹುದಿತ್ತು. ಪಾಪ ಮನು ಸಹ ಸಿದ್ಧನಾಗಿ ಬಿಟ್ಟಿರುವ ಹೊರಡಲು. ಈಗ ಬರಲ್ಲ ಅನ್ನೋದು ಸರಿ ಕಾಣಿಸಲ್ಲ ಅಪ್ಪ. ಶ್ರೀನಿವಾಸ ಏನು ಹೇಳದೆ ಸರಿಯಪ್ಪ ಎನ್ನುತ್ತಾ ಸುಮ್ಮನಾದರು. ಸುಮ ಬೇಸರ ಪಡುತ್ತಾ ಇದ್ದರು. ಈಗೆಲ್ಲ ಹುಡುಗಿಯರು ಸಿಗುವುದು ಕಷ್ಟ. ಅದೇನೋ ಒಂದು ಸರಿಯಾದ ಹುಡುಗಿಯ ಸಂಬಂಧ ಬಂದಿದೆ ಎನ್ನುವಾಗ ಇವನು ಅದೇನೋ ಅಡ್ಡಿ ಹಾಕುತ್ತಾ ಇದ್ದಾನೆ. ಅದೇನು ಸುತ್ತಾಟದ ಹುಚ್ಚು ಇವನಿಗೆ? ಶ್ರೀನಿವಾಸ ಹೇಳಿದರು, ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಸುಮ. ಹಣೆ ಬರಹ ಇವೆಲ್ಲ ಮೊದಲೇ ನಿರ್ಧಾರ ಆಗಿರುತ್ತದೆ. ಈ ಹುಡುಗಿಯೇ ನಮ್ಮ ಮನೆಗೆ ಸೊಸೆ ಎಂದು ಇದ್ದರೆ ಬರುವಳು ಬಿಡು. ಸುಮ ಹೇಳಿದರು, ಅದು ಸರಿ, ಆದರೆ ಇವನಿಗೆ ಈ ಟೂರ್ ಹೋಗುವ ಹುಚ್ಚು ಇಷ್ಟು ಏಕೆ? ಚಿಕ್ಕ ವಯಸ್ಸಿನಿಂದಲೂ ಇದೇ ಸ್ವಭಾವ. ನಾನು ಎಲ್ಲಿಯೂ ಹೋಗಲಿಲ್ಲ, ನೀವು ಸಹ ಇರುವಲ್ಲೇ ಕಾಶಿ ರಾಮೇಶ್ವರ ಎಂದು ಮನೆಯಲ್ಲೇ ಇದ್ದವರು. ಇವನಿಗೆ ಈ ಬುದ್ಧಿ ಏಕೆ ಬಂದಿತ್ತು? ಅಕ್ಷಯ್ ಮಾತ್ರ ಏನು ಮಾತನಾಡದೆ ಅಪ್ಪ ಅಮ್ಮನ ಮಾತು ಕೇಳಿಸಿಕೊಳ್ಳುತ್ತಾ ಇದ್ದ. ಶ್ರೀನಿವಾಸ ನಗುತ್ತಾ ಇದ್ದರು. ಮೂಲಭೂತ ಗುಣಗಳು ವಂಶವಾಹಿಗಳ ಮೂಲಕ ಹರಿಯುವುದು ಎನ್ನುವರು. ಇವನಿಗೆ ಇವನ ಮುತ್ತಾತನ ಗುಣ ಬಂದಿದೆಯೇನೋ ಯಾರಿಗೊತ್ತು. ಇಲ್ಲಿಯವರೆಗೂ ಇವರಿಬ್ಬರ ಮಾತು ಕೇಳುತ್ತಾ ಮೌನವಾಗಿ ಊಟ ಮಾಡುತ್ತಾ ಇದ್ದ ಅಕ್ಷಯನಿಗೆ ಅದೇಕೋ ಕುತೂಹಲ ಅನಿಸಿತು. ಯಾರಪ್ಪ ಅದು? ನಮ್ಮ ಮುತ್ತಾತ? ನನ್ನ ಹಾಗೆ ಸುತ್ತುವ ಹುಚ್ಚು ಇದ್ದವರು? ಅವರ ಬಗ್ಗೆ ನೀನು ಎಂದು ಹೇಳಲೇ ಇಲ್ಲ? ಶ್ರೀನಿವಾಸ ಹೇಳಿದರು, ಹೌದಪ್ಪ, ಒಬ್ಬರು ಇದ್ದರು. ನಮ್ಮ ತಾತ ಕೃಷ್ಣಪ್ಪ, ಅಂದರೆ ನಮ್ಮ ತಂದೆಯ ತಂದೆ. ತಾತನ ಕೊನೆಯ ತಮ್ಮ ವಾಸುದೇವ ಎನ್ನುವರು ನನಗೆ ತೀರಾ ಚಿಕ್ಕ ವಯಸ್ಸಿನಲ್ಲಿ ನೋಡಿದ ನೆನಪು. ನಾನು ಯುವಕನಾಗಿದ್ದಾಗ ಹೇಳುತ್ತಾ ಇದ್ದರು, ನಾನು ಥೇಟ್ ಅವರ ಹಾಗೆ ಕಾಣುತ್ತಾ ಇದ್ದೆ ಎಂದು. ಅವರಿಗೆ ಸಹ ನಿನ್ನ ಹಾಗೆ ಈ ಸುತ್ತಾಡುವ, ತಿಂಗಳುಗಳ ಕಾಲ ಹೊರಗೆ ಗೊತ್ತು ಗುರಿ ಇಲ್ಲದೆ ಹೋಗುವ ಅಭ್ಯಾಸ ಇದ್ದಿತ್ತಂತೆ. ಪದೇ ಪದೇ ಹಾಗೆ ಹೋಗುತ್ತಿದ್ದ ಅವರು ಕಡೆಗೊಮ್ಮೆ ಕಾಶಿಗೆ ಹೋಗುವೆ ಎಂದು ಮದ್ರಾಸು ರೈಲು ಹತ್ತಿದ ಮನುಷ್ಯ ಹಿಂದೆ ಬರಲೇ ಇಲ್ಲ ಅನ್ನುವರು. ಸುಮ ಕೇಳಿದರು, ವಾಪಸ್ಸು ಬರಲೇ ಇಲ್ಲ ಅಂದರೆ ಏನು? ಅವರಿಂದ ಒಂದು ಪತ್ರ ಗಿತ್ರ ಏನೂ ಬರಲೇ ಇಲ್ಲವೇ? ಶ್ರೀನಿವಾಸ ಹೇಳಿದರು, ಅಯ್ಯೋ, ಅದೆಲ್ಲ ಎಲ್ಲಿ? ಆ ಕಾಲಕ್ಕೆ ಕಾಗದ ಅಂತೆಲ್ಲ ಹೆಚ್ಚು ಅಭ್ಯಾಸ ಇಲ್ಲ. ಹೋದವರು ಎಲ್ಲಿ ಹೋದರೋ, ಸನ್ಯಾಸಿಯಾದರೋ ಅಥವಾ ಎಲ್ಲಿಯಾದರೂ ಸತ್ತು ಹೋದರೋ ಹೇಳುವರು ಯಾರು? ಒಟ್ಟಿನಲ್ಲಿ ಹಿಂದೆ ಬರಲಿಲ್ಲ ಅಷ್ಟೆ. ಕೆಲವರಿಗೆ ಅದು ಹುಟ್ಟಿನಲ್ಲೇ ಬಂದಿರುವ ಬುದ್ಧಿ, ಅಲೆಮಾರಿ ಸ್ವಭಾವ. ಅಕ್ಷಯ್ ಅಪ್ಪನ ಮಾತಿಗೆ ತಲೆಕೆಡಿಸಿಕೊಳ್ಳದೆ ಕೇಳಿದ, ಇವೆಲ್ಲ ನಡೆದು ಎಷ್ಟು ವರ್ಷ ಆಗಿರಬಹುದು ಅಪ್ಪ? ಈಗ ಎಲ್ಲಿರಬಹುದು? ಕಾಶಿ ಅಥವಾ ಬದರಿ ಕೇದಾರದಲ್ಲಿ ನೆಲೆಸಿರಬಹುದಾ? ಶ್ರೀನಿವಾಸ ಯೋಚಿಸಿದರು. ಎಷ್ಟು ಎಂದರೆ ಬಹುಶಃ ನನಗೆ 6-8 ವರ್ಷಕ್ಕೇನೋ ಯಾರೋ ಮಾತನಾಡುತ್ತಾ ಇದ್ದ ನೆನಪು. ಈಗ ನನಗೆ 60 ದಾಟಿತ್ತು. ಅಲ್ಲಿಗೆ 54-55 ವರ್ಷ ಹಿಂದೆ ಅಂದುಕೊಳ್ಳಬಹುದು. ಅಲ್ಲಿಗೆ ಈಗ ಅವರು ಬದುಕಿರುವ ಸಾಧ್ಯತೆ ತುಂಬ ಕಡಿಮೆ. ಅವರಿಗೆ 100ರ ಹತ್ತಿರ ವಯಸ್ಸು ಇರಬಹುದು, ಅಥವಾ 100 ದಾಟಿರಬಹುದೇನೋ. ಅಕ್ಷಯ್ ಹೇಳಿದ, ಅಲ್ಲಿಗೆ ಈಗ 1990. ಅಂದರೆ ನೀವು ಹೇಳುವ ಘಟನೆ 1930ರಿಂದ 1935ರ ಸುಮಾರಿನಲ್ಲಿ ನಡೆದಿರಬಹುದು ಅಲ್ಲವೇ ಅಪ್ಪ? ಸ್ವತಂತ್ರ ಬರುವ ಮೊದಲು. ಶ್ರೀನಿವಾಸ ಹೇಳಿದರು, ಇರಬಹುದು ಹಾಗೆ. ಈ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತಲೇ ಇರುತ್ತದೆ. ಅವರಿಬ್ಬರ ಊಟ ಮುಗಿಯಿತು. ಸುಮಾ ಸಹ ಕುಳಿತು ಊಟ ಮಾಡಿದರು. ಶ್ರೀನಿವಾಸ ಕೇಳಿದರು, ಅಲ್ಲಿಗೆ ನೀನು ಹೊರಡುವುದು ಗಟ್ಟಿಯಂತಾಯಿತು. ಯಾವ ರೈಲೋ? ಅಕ್ಷಯ್ ಹೇಳಿದ, ರಾತ್ರಿ ಹೊರಡುವುದು. ಬೆಂಗಳೂರು ಮದ್ರಾಸ್ ಮೇಲ್ ಅಪ್ಪ. ಬೆಳಿಗ್ಗೆ ಆಗುವಾಗ ಮದ್ರಾಸ್ ತಲುಪುವೆವು. ನಾಳೆ ಸಂಜೆ ಅಲ್ಲಿಂದ 5 ಗಂಟೆಗೆ ಗಂಗಾ ಕಾವೇರಿ ರೈಲು ಹತ್ತಬೇಕು. ಶ್ರೀನಿವಾಸ ಹೇಳಿದರು, ಸರಿಯಪ್ಪ, ಒಂದು ಕೆಲಸ ಮಾಡುವ.
ಸಂಜೆ ನಾನು ನೀನು ಸುಮ ಮೂವರು ಒಂದು ಆಟೋ ಮಾಡಿ ರೈಲ್ವೆ ಸ್ಟೇಷನ್ ಹೋಗುವ. ನಿನ್ನನ್ನು ರೈಲು ಹತ್ತಿಸಿ ನಾವು ಹಿಂದೆ ಬರುವೆವು. ಅಕ್ಷಯ್ಗೆ ಆಶ್ಚರ್ಯ ಎನಿಸಿತು. ಇಷ್ಟು ವರ್ಷಗಳ ಕಾಲ ಅಪ್ಪ ಮೊದಲ ಬಾರಿ ಹೀಗೆ ಹೇಳುತ್ತಾ ಇರುವರು. ಬಹುಶಃ ತೀರ ಭಾವುಕರಾಗುತ್ತಾ ಇದ್ದಾರೆ ಈ ನಡುವೆ ಅಂದುಕೊಂಡು ಹೇಳಿದ. ಅದೆಲ್ಲ ಬೇಡ ಅಪ್ಪ. ಇಲ್ಲೇ ನಡೆದು ನ್ಯಾಷನಲ್ ಕಾಲೇಜು ಹತ್ತಿರ ಹೋದರೆ BTS ಸಿಗುತ್ತದೆ. ನನ್ನ ಪಾಡಿಗೆ ನಾನು ಹೊರಡುವೆ. ಇಷ್ಟು ವರ್ಷ ಹೋಗಿಲ್ಲವೇ, ಇದೇನು ಹೊಸದೇ? ನೀವು ಆ ರಾತ್ರಿಯಲ್ಲಿ ತಡಕಾಡುತ್ತಾ ಮತ್ತೆ ಮನೆಗೆ ಬರುವ ಶ್ರಮ ಯಾಕೆ? ನೆಮ್ಮದಿಯಿಂದ ನಿದ್ದೆ ಮಾಡಿ, ಶ್ರೀನಿವಾಸ ಹೇಳಿದರು. ಇರಲಿ ಬಿಡು, ನಿದ್ದೆ ಮಾಡುವುದು ದಿನವೂ ಇರುವುದೇ. ಈಗೇನೋ ಬೆಳಗ್ಗೆ ಬೇಗ ಎದ್ದು ಸಿದ್ಧವಾಗಿ ಆಫೀಸಿಗೆ ಹೋಗಬೇಕು ಎನ್ನುವ ಆತುರ ಇಲ್ಲವಲ್ಲ. ರಾತ್ರಿ ನಿಧಾನವಾಗಿ ಮನೆಗೆ ಬಂದು ಮಲಗಿದರೆ ಆಯಿತು. ಇವಳು ಜೊತೆಗೆ ಇರುವಳಲ್ಲ. ಸುಮಾಗೆ ಸಹ ಸ್ವಲ್ಪ ಆಶ್ಚರ್ಯ ಎನಿಸಿತು. ಇಷ್ಟು ವರ್ಷಗಳಲ್ಲಿ ಶ್ರೀನಿವಾಸ ಮೊದಲ ಸಲ ಸ್ವಲ್ಪ ಭಾವುಕನಂತೆ ವರ್ತಿಸಿದ್ದ. ಆದರೆ ರೈಲ್ವೆ ಸ್ಟೇಷನ್ನಿಗೆ ಹೋಗಿ ಬಿಟ್ಟು ಬರುವ ಮಾತು ಅವಳಿಗೂ ಪ್ರಿಯವಾಯಿತು. ರಾತ್ರಿ ರೈಲ್ವೆ ನಿಲ್ದಾಣ ತಲುಪಿದರು. ಮನುರಾಜ್ ಆಗಲೇ ಬಂದು ಕಾಯುತ್ತಾ ಇದ್ದರು. ಅಕ್ಷಯ್ ತನ್ನ ತಂದೆ ತಾಯಿಗೆ ಮನುವನ್ನು ಪರಿಚಯ ಮಾಡಿಸಿದ. ಶ್ರೀನಿವಾಸ ಅವನಿಗೂ ಸಹ ಹೇಳಿದರು. 15 ದಿನಕ್ಕೆ ಬೆಂಗಳೂರಿಗೆ ವಾಪಸ್ಸು ಬಂದುಬಿಡಿ, ಮತ್ತೆ ಟೂರ್ ಮುಂದುವರೆಸಲು ಹೋಗಬೇಡಿ ಎಂದು. ಮನು ಹೇಳಿದ, ಎಲ್ಲಿ ಸರ್, ರಜಾಗಳು ಸಿಗಬೇಕಲ್ಲ. ಇಷ್ಟು ದಿನ ಸಿಕ್ಕಿರುವುದೇ ಕಷ್ಟದಿಂದ. ಮುಂದುವರೆಸುವ ಮಾತು ಇಲ್ಲವೇ ಇಲ್ಲ. ರಿಟರ್ನ್ ಟಿಕೆಟ್ ಬುಕ್ ಆಗಿದೆ, ಬರುವೆವು ಬಿಡಿ, ಚಿಂತಿಸಬೇಡಿ. ಅದೇನೋ ರೈಲು ಹೊರಡುವವರೆಗೂ ಶ್ರೀನಿವಾಸ ಮತ್ತು ಸುಮಾ ಕಿಟಕಿ ಬಳಿ ಮಾತನಾಡುತ್ತಾ ನಿಂತಿದ್ದರು. ರೈಲು ಹೊರಡುವಾಗ ಇಬ್ಬರು ಕೈ ಬೀಸಿದರು. ಅಕ್ಷಯ್ ತಂದೆ ತಾಯಿಯರನ್ನು ನೋಡುತ್ತಾ ಇದ್ದ. ಏಕೋ ಅಕ್ಷಯ್ ಮೊದಲ ಸಲ ತಂದೆ ತಾಯಿಯ ಬಗ್ಗೆ ಭಾವುಕನಾಗಿದ್ದ.